ನಾಶ್ ಅಂತ AI ಕುಕ್ಕಿಂಗ್ ರೋಬೋಟು ನೋಡಿ. ಟ್ರೇ ಐಟಮ್ಸ್ ಇಡೋದು, ಪಾನು, ವಾಟರ್, ಆಯಿಲು, ಮಸಾಲ ಡಿಸ್ಪೆನ್ಸರು, ವೇಯಿಂಗ್ ಮಿಷಿನ್ ಕೊಡ್ತಾರೆ ಅವರೇ. ಕೇಸರಿ ಬಾತ್ ಮಾಡೋಕ್ಕೆ ಫಸ್ಟ್ ಬೋಣಿ ಅಂತ ಪೈನಾಪಲ್ ಎಲ್ಲ ಹಾಕ್ಕೊಂಡಿದ್ದೀವಿ. ಸಕ್ಕರೆ, ರವೆ, ತುಪ್ಪ ಎಲ್ಲ ಹಾಕಿ ಅಲ್ಲೇ ತೋರಿಸುತ್ತೆ ಏನೇನು ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು, ಯಾವ್ಯಾವ ಟ್ರೇಯಲ್ಲಿ ಯಾವ್ದಾದ್ರು ಇಡಬೇಕು ಅಂತೆಲ್ಲ ಡೀಟೇಲ್ಡಾಗಿ ತೋರಿಸುತ್ತೆ. ಸೊ ಎಲ್ಲ ವೇ ಮಾಡಿ ತೂಕ ಹಾಕಿ ಎಲ್ಲ ಹಾಕಿದ್ದೀವಿ. ಆಯಿಲು ಮತ್ತು ವಾಟರು, ಮಸಾಲ ಡಿಸ್ಪೆನ್ಸರ್ ಇದು. ಯಾವುದಾದ್ರಲ್ಲಿ ಯಾವ್ದಾದ್ರು ಹಾಕಬೇಕು ಅಂತ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ, ಅದೇ ಹಾಕಬೇಕು. ಮಿಸ್ ಆದರೆ ಅಡುಗೆಗೆ ತೊಂದರೆ ಆಗುತ್ತೆ. ಇವಾಗೆಲ್ಲ ಓಕೆ ಕೊಟ್ಟಿದ ತಕ್ಷಣ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಪಾನು, ಟ್ರೇ ಎಲ್ಲ ಚೆಕ್ ಮಾಡುತ್ತೆ. ಓಕೆ ಆಗಿದ ತಕ್ಷಣ ಶುರು. ಹೊರಗಡೆ ಒಂದು ಕ್ಯಾಮ್ರಾ ಇರುತ್ತೆ ನೋಡಿ, ಆಟೋಮೆಟಿಕ್ ಅದೇ ಫಸ್ಟು ತುಪ್ಪ ಹಾಕ್ಕೊಳ್ಳುತ್ತೆ. ಸ್ಟಿರ್ ಆಗಿದ ತಕ್ಷಣ ತುಪ್ಪ ಹಾಕ್ಕೊಂಡು ಕೆಲವೊಂದು ನಿಮಿಷ ಆದಮೇಲೆ ಆಟೋಮೆಟಿಕ್ ಅದೇ ರವೆ ಹಾಕ್ಕೊಳ್ಳುತ್ತೆ ನೋಡಿ. ರವೆ ಹಾಕಿ ಒಂದು ಸ್ವಲ್ಪ ಹೊತ್ತು ಸ್ಟಿರ್ ಆಯಿತು. ಫಾಸ್ಟ್ ಮಾಡಿದ್ದೀನಿ ನಾನು ವೀಡಿಯೋನ ನೋಡಿ. ಡ್ರೈ ಫ್ರೂಟ್ಸ್ ಹಾಕೊಂತು, ವಾಟರ್ ಹಾಕ್ಕೊಳ್ತಿದೆ. ಎಲ್ಲ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ವೀಡಿಯೋನ 2 ಮಿನಿಟ್ಸ್ ಮಾಡಿರೋದಿದು ನೋಡಿ. ಎಲ್ಲ ಕರೆಕ್ಟಾಗಿ ಸ್ಟಿರ್ ಆಗಿ ಏರ್ ಔಟ್ ಆಗೋದಕ್ಕೆ ಹಿಂದೆಗಡೆ ಎಲ್ಲ ಕೊಟ್ಟಿದ್ದಾರೆ ಎಕ್ಸಾಸ್ಟು ನೋಡಿ. ಪೈನಾಪಲ್ಲು ಫುಲ್ಲು ಪೈನಾಪಲ್ ಇದು ಮಾಡಿರೋದು ಪೇಸ್ಟ್ ಥರ ನೋಡಿ. ಆಯಿತು, ಈಗ ಗಟ್ಟಿಯಾಗೂ ಆಗಿದೆ ಚೆನ್ನಾಗಿ. ಹೆಂಗಿದ್ಯಮ್ಮ? ಸೂಪರಾ? ಚೆನ್ನಾಗೈತೆ? ಕರೆಕ್ಟಾಗಿ ಹೇಳು. ತುಂಬಾ ಚೆನ್ನಾಗೈತೆ. ಬಡ ಕೇಸರೆ ಸ್ವೀಟು, ನೀರು ಎಲ್ಲ ಹದವಾಗೈತೆ. ಸಖತ್ತಾಗಿದೆಯಾ? ಚೆನ್ನಾಗಿದೆಯಾ? ಕರೆಕ್ಟಾಗಿದೆಯಾ? ಅಂದರೆ ಹಂಗೆ ಕರೆಕ್ಟಾಗಿರುತ್ತೆ. ಅತಿಯಾಗೂ ಇರೋಲ್ಲ, ಕಮ್ಮಿಯಾಗೂ ಇರೋಲ್ಲ.